ಇತ್ತೀಚಿನ ವರ್ಷಗಳಲ್ಲಿ ಒಂದು ದಶಕ ಇರ್ಬೋದು, ಅದಕ್ಕಿಂತ ಹೆಚ್ಚಿನ ವರ್ಷಗಳಲ್ಲಿ ಟಿ ಎ ನಾರಾಯಣಗೌಡರ ಪ್ರವೇಶ, ಕನ್ನಡ ಚಳವಳಿ ಪ್ರವೇಶವಾದ ನಂತರ ಒಂದು ಕ್ರಾಂತಿಯೇ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಕಾಲ ಇತ್ತು, ಕನ್ನಡಿಗರು ತಾನು ಕನ್ನಡಿಗ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾ ಇದ್ದ ಒಂದು ಕಾಲ ಇತ್ತು. ಆ ಪರಿಸ್ಥಿತಿ ಈಗ ಬದಲಾಗಿದೆ. ಪ್ರತಿಯೊಬ್ಬ ಕನ್ನಡಿಗನು ತಾನು ಕನ್ನಡಿಗ, ತನ್ನ ತಾಯಿ ಭಾಷೆ ಕನ್ನಡ, ತನ್ನ ನಾಡು ಕರ್ನಾಟಕ, ಅದನ್ನು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಉತ್ಸಾಹ ಜನರಲ್ಲಿ ಕಾಣ್ತಾ ಇದೆ. ಈ ಒಂದು ಉತ್ಸಾಹಕ್ಕೆ ಕಾರಣೀಭೂತರು ಟಿ ಎ ನಾರಾಯಣಗೌಡರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆದಂತಹ ಅನ್ಯಾಯವನ್ನು ವಿರೋಧಿಸಿ ಸುಮಾರು ಒಂದು 2 ಬಾರಿ ಸುಮಾರು ಒಂದು 25,000 ಜನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಪದಾಧಿಕಾರಿಗಳನ್ನ ದೆಹಲಿಗೆ ಕರ್ಕೊಂಡೋಗಿ ಸಂಸತ್ ಭವನದ ಮುಂದೆ ಮಾಡಿದಂಥ ಹೋರಾಟ, ಮತ್ತು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನಕ್ಕೆ ಒತ್ತಾಯಿಸಿ ಆವಾಗಲೂ ಕೂಡ ಒಂದು 25,000 ಜನ ಕಾರ್ಯಕರ್ತರನ್ನು ದೆಹಲಿಗೆ ಕರ್ಕೊಂಡೋಗಿ ಅಲ್ಲಿ ಸಂಸತ್ ಭವನದ ಮುಂದೆ ಒತ್ತಾಯಿಸಿ, ದೆಹಲಿಯಲ್ಲಿ ಸುಮಾರು ಒಂದು 5 ಕಿಲೋಮೀಟರ್ ಈ ದೇಶದ ರಾಜಧಾನಿಯಲ್ಲಿ ಯಾವುದೇ ಒಂದು ರಾಜ್ಯದ ಸಂಘಟನೆಗಳಾಗಿರ್ಬೋದು ಅಷ್ಟು ದೊಡ್ಡ ರ್ಯಾಲಿಯನ್ನು ಮಾಡಿದಂಥ ಇತಿಹಾಸನೇ ಇರಲಿಲ್ಲ. ಕನ್ನಡ ಹೋರಾಟಗಾರರು ಬರೀ ಪತ್ರಿಕಾ ಹೇಳಿಕೆ ಕೊಟ್ಟು ಮಾತ್ರ ಕನ್ನಡದ ಭಾಷಾ ಪ್ರೇಮವನ್ನು ಸಾರುವಂತಹ ನಾಯಕರಾಗಿದ್ದರು. ಆದರೆ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಆ ಒಂದು ಕನ್ನಡ ಚಳುವಳಿಗೆ ಒಂದು ಹೊಸ ವೇಗ ಕೊಟ್ಟರು, ಒಂದು ಹೊಸ ತೀವ್ರತೆಯನ್ನು ಕೊಟ್ಟರು. ಅವರನ್ನು ಎಲ್ಲಿ ಮೆಚ್ಚಬೇಕಂದ್ರೆ ಹೋರಾಟಕ್ಕೆ ಅವರೇ ನಾಯಕರಾಗಿ ಮುಂಚೂಣಿಯಲ್ಲಿ ಬರ್ತಾ ಇದ್ರು. ಒಂದು ಕರೆ ಕೊಟ್ಟರೆ ಬರೀ ಬೆಂಗಳೂರು ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ತಾಲೂಕಲ್ಲೂ, ಜಿಲ್ಲಾ ಕೇಂದ್ರಗಳು ಕೂಡ ರಕ್ಷಣಾ ವೇದಿಕೆಯವರು ಕೂಡಲೇ ಅವರ ಕರೆಗೆ ಹೋಗೊಟ್ಟು ಸ್ಪಂದಿಸ್ತಿದ್ರು. ನಾಡು ನುಡಿ ಸಂಸ್ಕೃತಿಗೆ ಯಾವಾಗ ತೊಂದರೆ ಆಗುತ್ತಾ ಕುತ್ತು ಬರುತ್ತೋ ಆಗ ಸ್ವತಃ ರಾಜಕಾರಣಿಗಳೇ ಕೂಡ ಒಮ್ಮೆ ರಕ್ಷಣಾ ವೇದಿಕೆ ಕಡೆ ನೋಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು ನಾರಾಯಣಗೌಡರು. ಚಳುವಳಿಗೆ ಇಳಿದರೆಂದರೆ ಗೌಡರು ಘರ್ಜಿಸುವ ಸಿಂಹವಾಗುತ್ತಾರೆ. ಅರ್ಕಾವತಿ ಬಡಾವಣೆಯ ರೈತರ ಪರವಾಗಿ ಸಂಘಟಿಸಿದ್ದ ಗೌಡರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದ ಸನ್ನಿವೇಶವನ್ನು ಎದುರಿಸಿದರು. ಆದರೂ ಕೊನೆಗೂ ಜಯ ಸಿಕ್ಕಿದ್ದು ಗೌಡರ ಹೋರಾಟಕ್ಕೆ. ಅರ್ಕಾವತಿ ಬಡಾವಣೆಯಲ್ಲಿ 4-1 ನೋಟಿಫಿಕೇಶನ್ ಮಾಡ್ತಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು. ಈಗಿನ ಬೆಂಗಳೂರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿಯನ್ನು ಮೊದಲುಗೊಂಡು 16 ಹಳ್ಳಿಗಳ ಸುಮಾರು 3,600 ಎಕರೆ ಜಮೀನನ್ನು ಬೆಳೀತಾ ಇರತಕ್ಕಂಥ ಫಲವತ್ತಾದ ಭೂಮಿಯನ್ನು ಅರ್ಧ ಎಕರೆ, 20 ಕುಂಟೆ, 10 ಕುಂಟೆ ಇರುವಂಥ ಜಮೀನುಗಳನ್ನು, ರೈತರ ಜಮೀನುಗಳನ್ನು ಕಿತ್ಕೊಳ್ಬೇಕು ಅಂತ ಹೇಳಿ, ಕಿತ್ಕೊಂಡು ಯಾವುದೋ ರಾಜ್ಯದಿಂದ ವಲಸೆ ಬಂದಂಥ ಜನರಿಗೆ ಹಂಚಬೇಕು ಅಂತ ಹೇಳಿ ದಲ್ಲಾಳಿ ಕೆಲಸವನ್ನು ಮಾಡಲಿಕ್ಕೆ BDI ಅವರು ಬರ್ತಾರೆ. ಅದಾದ ನಂತರ ಅದೇ 2003ನೇ ಇಸ್ವಿ ಒಂದು ದೊಡ್ಡ ಹೋರಾಟ. ಅಲ್ಲಿ ಒಬ್ಬ ರೈತ, ಬಡ ರೈತ, 10 ಕುಂಟೆ ಜಮೀನು ಇರುತ್ತೆ. 10 ಕುಂಟೆ ಜಮೀನನ್ನು BDIದವ್ರು ಕಿತ್ಕೊಂಡಿರ್ತಾರೆ. ಅದು 14 ಲಕ್ಷ ಎಕರೆಗೆ ಅವರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಆದರೆ ಅಲ್ಲಿ ಮಾರುಕಟ್ಟೆಯಲ್ಲಿ 1 ಕೋಟಿಗೂ ಹೆಚ್ಚು ಬೆಲೆ ಇರುತ್ತೆ. ಅದು 10 ಕುಂಟೆ ನಾನು ಮಾರಿಬಿಟ್ರೆ ನನ್ನ ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ, ಏನು ಮದುವೆ ಮಾಡೋದೇನು, ಅವ್ರು ಬಂದು ಕೊಟ್ಟಂಥ 3-4 ಲಕ್ಷ ದುಡ್ಡನ್ನು ಇಸ್ಕೊಂಡು ನಾನು ಏನು ಮಾಡಬೇಕು, ಮನೆ ಕಟ್ಟಬೇಕು ಅನ್ನೋಂಥ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಅಶೋಕ್ ಅನ್ನೋಂಥ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ BDI ಅಧಿಕಾರಿಗಳು ಅಲ್ಲಿ ಬರ್ತಾರೆ. ಭಾರಿ ದೊಡ್ಡದಾಗಿ ಹೋರಾಟ ನಡೆಯುತ್ತೆ. ಅವರ ಗಾಡಿಗಳಿಗೆಲ್ಲ ಬೆಂಕಿಯನ್ನು ಹಚ್ತಾರೆ. ಅದಾದ ನಂತರದ ಸಂದರ್ಭದಲ್ಲಿ ಸುಮಾರು 1000 ಜನ ಸಂಖ್ಯೆಯಲ್ಲಿ ಪೊಲೀಸರು ಬರ್ತಾರೆ. ಅಲ್ಲಿನ ಊರಿ ಜನ ಮಹಿಳೆಯರು ಒಂದು ಕೈನಲ್ಲಿ ಕಲ್ಲು, ಒಂದು ಕೈನಲ್ಲಿ ಖಾರದ ಪುಡಿಯನ್ನು ಹಿಡ್ಕೊಂಡು ಪೊಲೀಸರ ಮೇಲೆ DCP ನಾರಾಯಣಗೌಡರ ಮೇಲೆ ಬೀಸಿದ್ರು. ಆ DCP MC ನಾರಾಯಣಗೌಡರು ಸಹ ಗಾಯವಾಯಿತು. ನಾವು ಅಲ್ಲಿ ಅಶ್ರುವಾಯುಗಳನ್ನು ಲಾಠಿ ಚಾರ್ಜ್ ಎಲ್ಲ ಆಗೋದೆಲ್ಲ ಕಣ್ಣಾರೆ ನೋಡ್ತಿದ್ದೀವಿ. ಲಾಠಿ ಚಾರ್ಜ್ ಮಾಡಿದವಾಗ ಒಬ್ಬ ಪೊಲೀಸ್ ಅಧಿಕಾರಿ ದೊಣ್ಣೆ ಎತ್ತಿ ನಾರಾಯಣಗೌಡರು ತಲೆಗೆ ಹೊಡೆದ. ಆ ರಕ್ತ ಬಂದು ಸೀದಾ ಗಾಡಿಯಲ್ಲಿ ಹಾಕಿದ್ದಾರೆ. ಅವ್ರ ಜ್ಞಾನನೇ ಇಲ್ಲ, ಹಂಗೆ ಬಿದ್ದಿದ್ದಾರೆ. ಆ ಘಟನೆ ನೋಡಿದ್ನು ಅಂತ ಹೇಳಿದ್ರೆ ಈ ಕಡೆ ಕಾರ್ಯಕರ್ತರೆಲ್ಲ ರೊಚ್ಚಿಗೆ ಎದ್ಬಿಟ್ಟು ಸೀಮೆಣ್ಣೆ ಎಲ್ಲ ಒಯ್ದು ಬಿಟ್ಟಿದ್ದಾರೆ ಆ ಗಾಡಿಗೆ. ಇನ್ನೇ ನಾರಾಯಣಗೌಡರು ನೋಡಿದ್ರೆ ತಲೆ ಚಕರ ಒಳಗಡೆ ಇದ್ದಾರೆ. ಅದು ಯಾವ ನಮ್ಮ ಒಂದು ಅಧಿಕಾರಿ ಅದನ್ನೆಲ್ಲ ನೋಡಿ ಇಮಿಡಿಯೇಟ್ಲಿ ಅವ್ರನ್ನ ಆಚೆ ಕರ್ಕೊಂಬಂದು ಅದೊಂದು ಘಟನೆ ಇನ್ನೂ ನೋಡಿದ್ರೆ ಮೈಯೆಲ್ಲ ಚುಮ್ಮು ಅನ್ನುತ್ತೆ ಸರ್.